ಖಾಸಗಿ ಶಾಲೆನ ಆಯ್ಕೆ ಮಾಡ್ಕೋಬಾರ್ದು ಅಂತ ಎಲ್ಲೂ ಸಹ ಯಾವುದೇ ಡೈರೆಕ್ಷನ್ಸ್ ಇಲ್ಲ. ಇವರಿಗೆ ಯಾವುದೇ ಖರ್ಚು ವೆಚ್ಚಗಳು ಮಾಡಬೇಕಂತ ಇಲ್ಲ, ಯಾವುದಾದ್ರು ಒಂದು ಮಾಹಿತಿ ಕೊಡಬೇಕಂತ ಇಲ್ಲ. ಅಧಿಕಾರಿಗಳು ಮಾಡಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಮಾಡಿಲ್ಲ ಅಂತ ಹೇಳ್ಬೋದು. ಅದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರದ ಸರ್ಕಾರಿ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಜಾಗವಿಲ್ಲವೇ? ಮೂಡಿಗೆರೆ. ಇಂದು ವಿಶ್ವ ಆನೆಗಳ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆ ವತಿಯಿಂದ ಮೂಡಿಗೆರೆಯ ಖಾಸಗಿ ಶಾಲೆಯೊಂದರಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ತೊಡಗಿಸಿಕೊಳ್ಳದಿರುವುದು ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರಿ ಇಲಾಖೆಯ ಕಾರ್ಯಕ್ರಮಕ್ಕೆ ಸರ್ಕಾರಿ ಶಾಲೆಯ ಮಕ್ಕಳನ್ನೇ ದೂರ ಇಟ್ಟಿರುವುದೇಕೆ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಡಿಎಫ್ಒ ಬೋರಯ್ಯ ಅವರು ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶದ ಕೊರತೆ ಇದ್ದು ಕುಳಿತುಕೊಳ್ಳಲು ಸೂಕ್ತ ಆಸನಗಳ ವ್ಯವಸ್ಥೆಯೂ ಇಲ್ಲದ ಕಾರಣ ಖಾಸಗಿ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಖಾಸಗಿ ಶಾಲೆ ಇದು ನಮ್ಮ ಪಾರ್ಟ್ನರ್ ಶಾಲೆಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಖಾಸಗಿ ಶಾಲೆನ ಆಯ್ಕೆ ಮಾಡ್ಕೋಬಾರ್ದು ಅಂತ ಎಲ್ಲೂ ಸಹ ಯಾವುದೇ ಡೈರೆಕ್ಷನ್ಸ್ ಇಲ್ಲ. ಎಲ್ಲ ಮಕ್ಕಳುಗಳು, ಖಾಸಗಿ ಮಕ್ಕಳುಗಳು ಓದೋರು ಸಹ ಸರ್ಕಾರಿ ಜಾಬನ್ನ ತಗೊಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಮುಖ್ಯ. ಈ ವಿದ್ಯಾರ್ಥಿಗಳೇನು ಫಾರಿನವರ, ಪಾಕಿಸ್ತಾನದವರ ಏನಲ್ಲ, ಎಲ್ಲ ಇಲ್ಲಿರುವಂಥ ಸ್ಥಳೀಯ ವಿಲೇಜ್ಗಳನ್ನಲ್ಲೇ ಇರುವಂಥವ್ರು. ಅಲ್ಲೆಲ್ಲ ಸಂಘರ್ಷ ಪೀಡಿತ ಪ್ರದೇಶದಿಂದನೇ ಬರ್ತಾ ಇರುವಂಥ ಶಾಲಾ ಮಕ್ಕಳು. ದೇ ಶುಡ್ ಅಪ್ರಿಷಿಯೇಟ್. ನೀವು ಕಾರ್ಯಕ್ರಮದ ಇಷ್ಟು ಮಕ್ಕಳಿಗೆ ತಲುಪಿಸಿದೀವಿ ಅನ್ನೋದ್ರ ಬಗ್ಗೆ ನೀವು ಕೊಡಿ. ನಾವು ಯಾವುದೇ ಆದಂಥ ಉದ್ದೇಶ ಇಲ್ಲ. ಆದರೆ ಸಾರ್ವಜನಿಕರ ಪ್ರಶ್ನೆ ಮಾತ್ರ ಬೇರೆ. ಸರ್ಕಾರಿ ಉದ್ಯೋಗ ಬೇಕು, ಸರ್ಕಾರಿ ಸಂಬಳ ಬೇಕು. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳೇ ಕಾರ್ಯಕ್ರಮಕ್ಕೆ ಬೇಡವೇ? ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದ್ದರೆ ಅದನ್ನು ಸರಿಪಡಿಸುವ ಜವಾಬ್ದಾರಿ ಯಾರದ್ದು? ಆದರೆ ಅರಣ್ಯ ಇಲಾಖೆ ಇವತ್ತು ಏನು ಮಾಡಿದ್ದಾರೆ ಅಂದರೆ, ಒಂದು ಖಾಸಗಿ ಶಾಲೆಯಲ್ಲಿ ಹೋಗಿ ಇವತ್ತು ವಿಶ್ವ ದಿನಾಚರಣೆನ ಆಚರಿಸಿದ್ದಾರೆ. ಯಾಕಲ್ಲಿ ಆಚರಿಸಿದ್ದಾರೆ? ಅಲ್ಲೊಂದು ಹಾಲ್ ಇರ್ತದೆ, ಅವ್ರ ಸ್ಕೂಲವ್ರು ಬ್ಯಾನರ್ ಕೊಡ್ತಾರೆ, ಮಕ್ಕಳು ತಂದು ಕೂರಿಸ್ತಾರೆ, ಜನ ಆಯಿತು, ಮಕ್ಕಳು ಲೆಕ್ಕದಲ್ಲಿ ಜನ ಆಯಿತು. ಇವರಿಗೆ ಯಾವುದೇ ಖರ್ಚು ವೆಚ್ಚಗಳು ಮಾಡ್ಬೇಕಂತ ಇಲ್ಲ, ಯಾವುದಾದ್ರು ಒಂದು ಪಾಂಪ್ಲೆಟ್ಸ್ ಹೊಡಿಸ್ಬೇಕಂತಿಲ್ಲ, ಮೈಕಲ್ಲಿ ಇಡ್ಬೇಕಂತ ಇಲ್ಲ, ಯಾವುದೇ ಪ್ರಚಾರ ಮಾಡ್ಬೇಕಂತಿಲ್ಲ. ಪುಕ್ಸಟೆ ಮಕ್ಕಳನ್ನ ತೋರಿಸ್ಕೊಂಡು ಮಕ್ಕಳಿಗೆ ಆನೆಗಳು ಹೀಗಿರ್ತವೆ ಹಾಗಿರ್ತವೆ ಅಂತ ಹೇಳ್ಕೊಂಡು ಹೋಗೋದು. ಆದರೆ ಆನೆಗಳಿಂದ ಸಂತ್ರಸ್ತರಾದರು, ಅಥವಾ ಆನೆಯಿಂದ ಆನೆ ಮೇಲೆ ಪ್ರೀತಿ ವಿಶ್ವಾಸ ಇರೋಂಥವ್ರು, ಅಥವಾ ಆನೆಗಳು ಅವುಗಳ ಚಟುವಟಿಕೆಗಳ ಬಗ್ಗೆ ತಿಳಿದಂಥವ್ರನ್ನ ಕರ್ಕೊಬಂದು ಮಾತಾಡಿಸಿ ಯಾವುದೋ ಒಂದು ದೊಡ್ಡ ಹಳ್ಳಿಯಲ್ಲಿ ಒಂದಷ್ಟು ಜನಗಳನ್ನು ಸೇರಿಸಿ ಆನೆಗಳ ಬಗ್ಗೆ ಮಾಹಿತಿ ನೀಡಿದರೆ ಇವತ್ತು ಆನೆಗಳಿಗೆ ಕರೆಂಟ್ ವಿದ್ಯುತ್ ಕೊಟ್ಟು ಸಾಯಿಸ್ತಾರೆ. ಯಾವುದೋ ಒಂದು ಖಾಸಗಿ ಶಾಲೆಗೆ ಹೋಗಿ ಇವರು ಕೆಲಸನ ನಾವು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಒಂದು ಏನೋ ಕಾಟಾಚಾರಕ್ಕೆ ಮಾಡಿದ ಲೆಕ್ಕ ಅಂತಲೂ ಹೇಳ್ಬೋದು. ಇದನ್ನು ಇಲ್ಲಿ ಸರ್ಕಾರದ ಆದೇಶ ಇದೆ, ಆದೇಶ ಪಾಲನೆ ಮಾಡಬೇಕು ಅಂತ ಮಾಡಿದವರು ಹೊರತು ಈ ಯಾವುದೇ ರೀತಿಯಲ್ಲಿ ಇದು ಜನರಿಗೆ ಉಪಯೋಗ ಆಗೋ ರೀತಿ ಇದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕಿತ್ತು. ಅದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಅಥವಾ ಅರಣ್ಯ ಇಲಾಖೆ ಒಳಗಡೆ ಮಾಡಬೇಕು. ಖಾಸಗಿ ಶಾಲೆನಲ್ಲಿ ಮಾಡಿ ಜನರಿಗೆ ಗೊತ್ತಿದ್ದರೆ ಸರ್ಕಾರದ ಬರ್ತಕ್ಕಂಥ ಹಣನ ಸುಮ್ಮನೆ ದುರುಪಯೋಗ ಮಾಡೋದು, ಅದು ರೈತರಿಗೆ ಮಾಡಿದಂಥ ಒಂದು ಅವಮಾನ. ಅದರಿಂದ ಇಡೀ ವ್ಯವಸ್ಥೆ ಒಳಗಡೆ ಅವರು ಮಾಡಿಕೊಡ್ಬೇಕಿತ್ತು. ಜನರಿಗೆ ಗೊತ್ತುಪಡಿಸಿ ಅಥವಾ ವಾಟ್ಸಪ್ಪಲ್ಲಿ ಹಾಕಿ ಪ್ರತಿಯೊಂದು ವ್ಯವಸ್ಥೆ ಒಳಗಡೆ ಮಾಡ್ಕೊಡ್ಬೇಕಿತ್ತು. ಬಿಟ್ಟು ಈ ಖಾಸಗಿ ಶಾಲೆಗಳಲ್ಲಿ ಮಾಡಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಅಷ್ಟು ಸೂಕ್ತವಾದ ವ್ಯವಸ್ಥೆ ಅಲ್ಲ. ಮಕ್ಕಳಲ್ಲಿ ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನೇ ಸರ್ಕಾರಿ ಶಾಲೆಗಳಿಂದ ದೂರ ಇಡುವುದು ಎಷ್ಟು ಸರಿ? ಆನೆಗಳ ಸಂರಕ್ಷಣೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕಾದ ದಿನವೇ ಸರ್ಕಾರಿ ಶಾಲೆಯ ಮಕ್ಕಳನ್ನು ಕಡೆಗಣಿಸಿರುವುದು ವಿಪರ್ಯಾಸವಲ್ಲವೇ? ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಸ್ಪಷ್ಟ ಉತ್ತರ ನೀಡಬೇಕೆಂಬ ಆಗ್ರಹ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ.